ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ, ನಮಗೆ ಸೃಷ್ಟಿಕಾರಕ, ಸ್ಥಿತಿಕಾರಕ, ಲಯಕಾರಕ ಬ್ರಹ್ಮ ವಿಷ್ಣು ಮಹೇಶ್ವರ ಅನುಗ್ರಹ ಪರಿಪೂರ್ಣವಾಗಿ ಬೇಕೇ ಬೇಕು. ಈ ಜಗತ್ತಿನಲ್ಲಿ ನಾವು ಸೃಷ್ಟಿ ನಮ್ಮ ತಂದೆ ತಾಯಿಗಳ ಅವರಿಂದಲೇ ನಾವು ಇವತ್ತಿನ ದಿವಸ ಈ ದೇಹ ಹೊತ್ಕೊಂಡು ಈ ಪ್ರಪಂಚಕ್ಕೆ ಬಂದಿದ್ದರೂ ಕೂಡ ಸೃಷ್ಟಿಗೆ ಮೂಲ ಕಾರಕರು ಯಾರು? ಬ್ರಹ್ಮ. ಸ್ಥಿತಿಗೆ ಕಾರಕರು ಯಾರು? ವಿಷ್ಣು. ಹಾಗೆ ಲಯಕ್ಕೆ ಅಂದರೆ ಪರಿಪೂರ್ಣ ಸಮಾಪ್ತಿಗೆ ಕಾರಕರು ಯಾರು? ಶಿವ. ಆ ಶಿವನನ್ನು ನಾವು ನಾನಾ ವಿಧವಾಗಿ ಪೂಜನೆ ಮಾಡ್ತೀವಿ. ಶಿವಲಿಂಗಗಳಲ್ಲಿ ನಾನಾ ವಿಧವಾದ ಶಿವಲಿಂಗಗಳನ್ನು ಪೂಜೆ ಮಾಡ್ತಾ ಇರ್ತೀವಿ. ಆದರೆ ಬಹುವಿಶೇಷವಾಗಿ ತತ್ಕ್ಷಣವೇ ನಿಮಗೆ ಎಲ್ಲವನ್ನೂ ಕೊಡ್ತಕ್ಕಂಥ, ಅಂದರೆ ತಕ್ಷಣವೇ ಪರಿಪೂರ್ಣ ಶಿವಾನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತು. ನಾವು ಅನೇಕ ಶಿವಲಿಂಗಗಳನ್ನು ಪೂಜೆ ಮಾಡ್ತೀವಿ. ಬೆಳ್ಳಿಯಿಂದ ಇರ್ಬೋದು, ಹಿತ್ತಾಳೆ ಇರ್ಬೋದು, ಹಾಗೆ ಪಂಚಲೋಹಗಳಿರ್ಬೋದು, ಕಲ್ಲಿನಿಂದ ಇರ್ಬೋದು, ಅನೇಕ ಶಿವಲಿಂಗಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಅನಾದಿ ಕಾಲದಿಂದಲೂ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇರ್ತಕ್ಕಂಥದ್ದು ನಡ್ಕೊಂಬಂದಿರ್ತೀವಿ. ಆದರೆ ಬಹುವಿಶೇಷವಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ಕಷ್ಟಗಳಲ್ಲಿದ್ದಾರೆ, ಯಾರಿಗೆ ಒಂದು ದಾರಿ ಕಾಣ್ತಾ ಇಲ್ಲ, ದಿಕ್ಕು ತೋಚ್ತಾ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ ಅಂತಹವರೆಗೆ ಒಂದು ವಿಶೇಷವಾದ ಶಿವಲಿಂಗ ಪೂಜೆಗೆ ಒಂದು ವಿಶೇಷವಾದ ಒಂದು ವಿಧಾನ ಅಂತ ಹೇಳಿದ್ರೆ ಅದು ಪಾದರಸದ ಶಿವಲಿಂಗ. ಯಾರು ಪಾದರಸದ ಶಿವಲಿಂಗವನ್ನು ಸತತವಾಗಿ 48 ದಿನಗಳ ಕಾಲ ಅಭಿಷೇಕವನ್ನು ಮಾಡ್ತಾರೆ ಅಂತಹವರಿಗೆ ಎಂಥ ಸಂಕಷ್ಟ ಇದ್ದರೂ ಕೂಡ, ಎಂತಹದೇ ಸಂಕಷ್ಟ ಇರಲಿ, ಆ ಸಂಕಷ್ಟ ಪರಿಪೂರ್ಣವಾಗಿ ನಮಗೆ ಅದು ಕೂಡ ಎಲ್ಲೋ ಒಂದು ಕಡೆ ಸಮಾಪ್ತಿಯಾಗಿ ಶುಭ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಯಾಕೆಂದರೆ ನಮಗೆ ಶಿವಲಿಂಗ ಹಿಂದೂ ಧರ್ಮದಲ್ಲಿ ನಾವು ಪವಿತ್ರವಾಗಿ ನಾವು ಒಂದು ವಿಶೇಷವಾಗಿ ನಾವು ಇಷ್ಟಪಡ್ತಕ್ಕಂಥದ್ದೇ ಶಿವ ಅಭಿಷೇಕ ಪ್ರಿಯ. ಯಾಕೆಂದರೆ ವಿಷ್ಣು ಅಲಂಕಾರ ಪ್ರಿಯ, ಗಣಪತಿ ನೈವೇದ್ಯ ಪ್ರಿಯ, ಇನ್ನು ಭಾಸ್ಕರ ನಮಸ್ಕಾರ ಪ್ರಿಯ. ಇಲ್ಲಿ ಶಿವನಿಗೆ ಏನಿಲ್ಲ, ಒಂದಷ್ಟು ನೀರನ್ನು ನಾವು ಆ ಶಿವನ ತಲೆ ಮೇಲೆ ಹಾಕಿಬಿಟ್ಟು ನಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ತಕ್ಷಣ ಬೋಳಾಶಂಕರ ಬೇಗ ಒಲಿತಾನೆ. ಇನ್ನು ಶಿವನ ಸಾಕ್ಷಾತ್ ರೂಪವನ್ನು ನಾವು ಲಿಂಗ ರೂಪಿಯಾಗಿ ನಾವು ಪೂಜೆಯನ್ನು ಕೂಡ ಮಾಡ್ತೀವಿ. ಪುರಾಣಗಳ ಪ್ರಕಾರ ನೋಡೋಕೆ ಹೋದಾಗ ಚಿನ್ನದ ಶಿವಲಿಂಗವನ್ನು ಪೂಜಿಸಿ, ಅಂದರೆ ಬಂಗಾರದ ಶಿವಲಿಂಗ ಅಂದರೆ ಅವರವರ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ಪೂಜೆ ಮಾಡ್ಕೋತಾರೆ. ಬಂಗಾರದ ಶಿವಲಿಂಗವನ್ನು ಪೂಜೆ ಮಾಡೋದರ ಒಂದು ಏನು ಫಲ ಸಿಗತ್ತೆ, ಅದೇ ಪಾದರಸದಲ್ಲಿ ಶಿವಲಿಂಗ ಪೂಜೆ ಮಾಡಿದ್ರೆ 1 ಕೋಟಿಯಷ್ಟು ಫಲ ಹೆಚ್ಚು ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕಂತ ಮಿಗಿಲಾಗಿ ನಮಗೆಲ್ಲ ಗೊತ್ತು, ನಾವು ಕರ್ಮದಿಂದ ಈ ಜೀವನ ನಡೆಸ್ತಾ ಇದ್ವಿ. ಈಗೇನು ನಡೀತಾ ಇದೆ ಎಲ್ಲವೂ ಕೂಡ ಹಿಂದಿನ ಜನ್ಮದ ಕರ್ಮ. ಈ ಹಿಂದಿನ ಜನ್ಮದ ಕರ್ಮಗಳನ್ನು ಹೋಗಲಾಡಿಸೋಕೆ ಬಹುಶಃ ಎಲ್ಲೂ ಯಾರಿಗೂ ತಿಳಿದೇ ಇರತಕ್ಕಂಥ ವಿಷಯ ಇದು. ಹಿಂದಿನ ಜನ್ಮದ ಕರ್ಮಗಳನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ ಪಾದರಸದ ಶಿವಲಿಂಗವನ್ನು ಚಾಚೂ ತಪ್ಪದೆ ಪ್ರತಿ ಸೋಮವಾರ ಸಂಧ್ಯಾಕಾಲದಲ್ಲಿ ಅಭಿಷೇಕ ಮಾಡಿ ಆ ನೀರನ್ನು ಆ ತೀರ್ಥವಾಗಿ ನೀವು ತಗೊಂಡಿದ್ದೆ ಆದರೆ ಹಿಂದಿನ ಜನ್ಮದ ಕರ್ಮಗಳು ಕೂಡ ಪಾಪಗಳು ಕೂಡ ಕಡಿಮೆ ಆಗುತ್ತೆ. ಆದರೆ ಯಾವುದೂ ಅಷ್ಟೇ, ನೀವು ಒಂದು ಮೆಡಿಸಿನ್ ತೊಗೊಂಡ್ರೆ ಸಂಪೂರ್ಣವಾಗಿ ಆರೋಗ್ಯ ಕ್ಯೂರ್ ಆಗೋದಕ್ಕಿಂತ ಒಂದಷ್ಟು ತಕ್ಷಣ ಇದಾಗುತ್ತೆ. ಆ ನಡವಳಿಕೆಯಿಂದ ಆರೋಗ್ಯ ನಮಗೆ ಸರಿ ಹೋಗುತ್ತೆ. ಹಾಗೆಯೇ ಈ ಕರ್ಮಗಳು ಕೂಡ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಸರ್ವ ದೇವತೆಗಳ ಆಶೀರ್ವಾದ ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಒಂದು ಶಿವಲಿಂಗವನ್ನು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಕುಬೇರರ ಅನುಗ್ರಹ ಕೂಡ ಸಿಗುತ್ತೆ ಅಂತ ಶಾಸ್ತ್ರಗಳು ಘೋಷಣೆಯನ್ನು ಮಾಡ್ತಾ ಇದ್ದಾವೆ. ಹಾಗೆ ಮನೆಯಲ್ಲೂ ಕೂಡ ಶಿವಲಿಂಗವನ್ನು, ಈ ಪಾದರಸ ಶಿವಲಿಂಗವನ್ನು ಇಟ್ಕೋಬಹುದು. ಅದರ ಜೊತೆಗೆ ಈ ಒಂದು ಅಭಿಷೇಕದ ನೀರು ಯಾರಿಗೆ ಅನಾರೋಗ್ಯ ಕಾಡ್ತಾ ಇದೆ ಅವರು ನೀರಲ್ಲಿ ಹಾಕಿ ಸ್ನಾನವನ್ನೂ ಕೂಡ ಮಾಡಬಹುದಾಗಿದೆ. ಹಾಗಾಗಿ ಈ ಒಂದು ಪಾದರಸದ ಶಿವಲಿಂಗ ಯಾವುದೇ ಮಂತ್ರಗಳಲ್ಲಿ ಮಾರ್ಪಾಡಿಲ್ಲ, ವಿಧಿವಿಧಾನಗಳಲ್ಲಿ ಮಾರ್ಪಾಡಿಲ್ಲ. ಕೇವಲ ನೀರಿನಿಂದ ಅಭಿಷೇಕ ಮಾಡಿದ್ರೆ, ಅದರಲ್ಲೂ 48 ದಿನ ಯಾರು ಪಾದರಸದ ಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ ಅವರಿಗೆ ಸಕಲವೂ ಕೂಡ ಶುಭ ಆಗುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.